ಸೊ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲಿನಲ್ಲಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನೋಡಿ ಬೂಸ ಹೋಗ್ತೈತೆ. ಸೊ ಸ್ಟಾರ್ಟಿಂಗೆ ಬೂಸ ನೋಡಿದಾಯಿತು. ಇವತ್ತು ಸಂಡೇ ಅಂತ ಅಂದ್ಬಿಟ್ಟು ತುಂಬ ಜನ ರೈಡ್ ಮಾಡ್ತಾಯಿರ್ತಾರೆ ಗುರು. ಸೊ ಇವತ್ತು ವೆದರ್ ಅಂತೂ ಸೂಪರ್ ಆಗಿದೆ. ಸೊ ಇವತ್ತು ನಾವು ಎಲ್ಲೂ ಹೋಗ್ತಾಯಿದ್ದೀರಿ ಅಂತಂದರೆ ಒಂದು ವಾಟರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಮ್ಮರ್ಗೆ ವಾಟರ್ ಪ್ಲೇಸಿಗೆ ಹೋದ್ರೇ ಬೆಸ್ಟು. ಸೊ ಅರ್ಧ ದಾರಿ ಬಂದುಬಿಟ್ಟಿದ್ದೀನಿ ಆ್ಯಕ್ಚುಲಿ, ಇನ್ನೂ ಅರ್ಧ ದಾರಿ ಇದೆ. ಸೊ ಹೋಗ್ತಾ ಇದ್ದೀರಿ ಇವಾಗ. ವೆದರ್ ಅಂತೂ ಸಕ್ಕತ್ತಾಗಿದೆ, ಒಳ್ಳೆ ಬಿಸಿಲಂತೂ ಭಯಂಕರ ಆಗಿದೆ ಗುರು. ನಮ್ಮ ಬೆಂಗಳೂರಲ್ಲಂತೂ ಸಕ್ಕತ್ ಬಿಸಿಲಿದೆ. ವೆದರು ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿರೋ ವೆದರಲ್ಲಿ ಈ ಬಿಸಿಗೆ ಒಳ್ಳೆ ವಾಟರ್ ಪ್ಲೇಸ್ ಅಂದರೆ ಇದು ಫಾಲ್ಸ್ ಅಲ್ಲ, ಜಸ್ಟ್ ವಾಟರ್ ಪ್ಲೇಸು, ಮೌಂಟೇನ್ಸ್ ಮಧ್ಯದಲ್ಲಿರೋ ವಾಟರ್ ಪ್ಲೇಸ್ ಇದು ಬಂದು ನಾನು ಆ್ಯಕ್ಚುಲಿ 2 years ಬ್ಯಾಕ್ ಹೋಗಿದ್ದೆ. ಸೊ ಇವತ್ತು ತಿರ್ಗಾ ನಾನು ಹೋಗ್ತಾ ಇದ್ದೀನಿ, ಯಾಕಂದರೆ ಪ್ಲೇಸ್ ಚೆನ್ನಾಗಿತ್ತಲ್ಲಿ. ನನಗೆ ಗೊತ್ತಿರೋ ಅಷ್ಟು ಮಟ್ಟಷ್ಟು ಒಂದು ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಸೈಡ್ ಇರೋರು ಎಲ್ಲರೂ ಒಂದು 60 to 70% ಪೀಪಲ್ ಹೋಗಿ ಟ್ರಾವೆಲ್ ಮಾಡಿರ್ತಾರೆ. ಯಾಕಂದರೆ ಅದು ಬಂದು ಕಾಮನ್ ಪ್ಲೇಸ್, ಅದು ಚೆನ್ನಾಗಿದೆ ಒಂಥರ. ಸೊ ಇವತ್ತಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಸೊ ಬಿಸಿಲಂತೂ ಭಯಂಕರ ಬಿಸಿಲಿದೆ ಭಾನುವಾರ. ಸಕ್ಕತ್ ಬಿಸಿಲು ಹೊಡಿತೈತೆ. ಒಂದು ಎಳ್ನೀರು ಕುಡಿದ್ಬಿಟ್ಟೆ ಮುಂದೆ ಹೋಗೋಕ್ಕಾಗೋದಿಲ್ಲ, ಅಂದರೆ ಬಾಯೆಲ್ಲ ಇವಾಗೇ ಫುಲ್ ಡ್ರೈ ಆಗಿಬಿಟ್ಟಿದೆ ಗುರು. ಸೊ ಒಂದು ಎಳ್ನೀರು ಹಾಕ್ಬಿಟ್ಟು ಆಮೇಲೆ ಮುಂದೆ ಹೋಗೋದ. ಇನ್ನೇನು ಒಂದು 40 ಕಿಲೋಮೀಟ್ರ್ ಅಂತ ನೋಡಿಸ್ತೈತೆ. ನಾನು ಒಂದು 20 ಅಂತ ನೆನ್ಸ್ಕೊಂಡಿದ್ದೆ, ನೋಡಿದ್ರೆ 40 ಕಿಲೋಮೀಟ್ರ್ ಇದೆ. ಸೊ ಒಂದು ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಪಯಣ. ಸೊ ಎಳ್ನೀರು ಕುಡಿದಿದ್ದಕ್ಕೆ ಹೊಟ್ಟೆಲ್ಲ ಸ್ವಲ್ಪ ತಂಪಾಗಿದೆ, ಒಳ್ಳೆ ಬಿಸಿಲಿದೆ. ಏನು ನಾನು ಒಂದು ಸ್ವಲ್ಪ ಮಧ್ಯಾಹ್ನ ಬಂದುಬಿಟ್ಟಿದ್ದೀನಿ. ಸೊ ಅದರಿಂದ ಒಳ್ಳೆ ಬಿಸಿಲಿದೆ. ಬೆಳಗ್ಗೆ ಬಂದಿರಬೇಕಾಯ್ತು, ಇಲ್ಲ ಸಂಜೆ ಬಂದಿರಬೇಕಾಯ್ತು. ಸೊ ಏನು ಎಕ್ಸಾಕ್ಟ್ 40 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಹೋಗ್ಬಿಡ್ಬೋದು ಪಟ್ಟು ಅಂತ ಅಂದ್ಬಿಟ್ಟು. ಈ ಸೈಡೆಲ್ಲ ರೋಡು ಸಕ್ಕತ್ತಾಗಿದೆ ಗುರು, ಅದಕ್ಕೇನು ಟೆನ್ಷನ್ ಇಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. Few moments later. ಸೊ ನೋಡಿ ಬೋರ್ಡ್ ಹಾಕೋರಲ್ಲಿ ದಾಂಡಗಿನಹಳ್ಳಿ, ಇದು ಬಂದು ಆ್ಯಕ್ಚುಲಿ ದಾಂಡಗಿನಹಳ್ಳಿ ಹೋಗಿರೋದು ನಾವು. ಸೊ ದಾಂಡಗಿನಹಳ್ಳಿ ಡ್ಯಾಮ್ಗೆ ನಾವು ಹೋಗ್ತಾ ಇರೋದು. ಲೊಕೇಶನ್ಗೆ ಬಂದುಬಿಟ್ಟಿದ್ದೀವಿ. ಇನ್ನು ಅರೌಂಡ್ 3 ಕಿಲೋಮೀಟರ್ಸ್ ಏನೋ ನೋಡ್ತೇವೆ, 3.53. ವಾವ್, ಗುರು, ಫೈನಲಿ we have reached to the location. ಇದೇ ಗುರು ಲೊಕೇಶನ್ ನಾನು ಹೇಳಿದ್ದು. ಹೆಂಗಿದೆ? ತುಂಬ ಜನ ಫ್ಯಾಮ್ಲಿನೂ ಬಂದವ್ರೆ, ಫ್ಯಾಮ್ಲಿ ಫ್ರೆಂಡ್ಸು ಕಾರ್ಗಳು ಬಂದಿದೆ. ಸೊ ಆ ಸೈಡ್ ಹೋಗಿ ನೋಡೋದು ಏನಿದೆ ಅಂತ.
ಪ್ರೊಹಿಬಿಟೇಷನ್ ಸಿಂಬಲ್ ಹಾಕವ್ರೆ, 2,000 ರೂಪಾಯಿ ದಂಡ. ಸೊ ಏನಿದು, ಪ್ರೊಹಿಬಿಟೆಡ್ ಆಲ್ ಕಾಮೆಂಟ್ಸ್ ಸ್ಮೋಕಿಂಗ್ ಅರೌಂಡ್ ದಿಸ್ ಏರಿಯಾ, ವೈಲ್ಡ್ ಅನಿಮಲ್ ಸ್ಪಾಟೆಡ್, ಪ್ರೊಹಿಬಿಟೆಡ್ ಫಾರ್ ಪೀಪಲ್ ಸ್ಟೇ ವಿತಿನ್ ದಿಸ್ ಪ್ರಾಪರ್ಟಿ ಅಂತ ಹಾಕವ್ರೆ. ಸೊ ರೈಡರ್ ಆಫ್ ರೋಡ್ ಮಾಡೋದ ಅಂತ ಅಂದ್ಬಿಟ್ಟು ಏನು ಹೋಗಿ ಬಿಟ್ಟರೆ ಪೊಲೀಸವ್ರು ಬಂದರೆ 2,000 ರೂಪಾಯಿ ಹಾಕ್ಕೊತಾರೆ. ಕರೆಕ್ಟಾಗಿ ಮೆನ್ಷನ್ ಮಾಡಿಬಿಟ್ಟವ್ರೆ. ಸೊ ಅಲ್ಲಿ ಹೋಗೋಕೆ ಹೋಗಬೇಡಿ. ಅಲ್ಲಿ ಹೋಗ್ಬಿಟ್ಟು ನನಗೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಪ್ಲೇಸ್ ನೋಡಿಸ್ತೀನಿ ಎಂಥದ್ದು ಅಂತಂದ್ಬಿಟ್ಟು. ನೀರಂತೂ ಸಖತ್ತಾಗಿದೆ. ನಾನೇನು ಸ್ವಲ್ಪ ಡ್ರೈ ಆಗುತ್ತೆ ಅಂತ ನೆನ್ಸ್ಕೊಂಡಿದ್ದೆ, ಬಟ್ ಇಲ್ಲೇ ಬಿಸಿಲಿಗೆ ಈ ಪ್ಲೇಸ್ ಅಂತೂ ಖರಾಬಾಗಿದೆ ಗುರು. ಮಂದಿ ಇಲ್ಲೇ ನಿಲ್ಸ್ಬಿಟ್ಟಿದ್ದೀನಿ. ನೋಡಿ ಗುರು, ಲೊಕೇಶನ್ ಅಂತೂ ಸಕ್ಕತ್ತಾಗಿದೆ. ಆ ಸೈಡು ಮೌಂಟೇನೆ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ ಅದು ಮೌಂಟೇನೆ, ಈ ಸೈಡು ಮೌಂಟೇನೆ, ಮಧ್ಯದಲ್ಲಿ ನೀರಿದೆ. ಸಕ್ಕತ್ತಾಗಿದೆ. ವ್ಯೂ ಪಾಯಿಂಟ್ ಮಾತ್ರ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ವೀಡಿಯೋದಲ್ಲಿ ಅಷ್ಟು ಬರ್ತಾಯಿತ್ತು ಇಲ್ಲ ಗೊತ್ತಿಲ್ಲ. ಸೊ ಈ ಸೈಡ್ ಬಂದು ನಿಮ್ಗೆ ಯಾವ್ದು ಹಿಂದೆಯಿಂದ ಬಂದು ಹಳ್ಳಿ ಬೀಳುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ಬಂದು ಇದು ದಾಂಡಗನಹಳ್ಳಿ ಹಳ್ಳಿ ಒಳಗಡೆ ಬರೋದು. ಇದು ಹಳ್ಳಿ ಒಳಗಡೆ ಡ್ಯಾಮ್ ಇದು ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾನೆ. ಅಲ್ಲೋಗಿ ನೋಡಿಸ್ತೀನಿ, ಇದು ಆ ಪ್ಲೇಸ್ಗೆ ಅಲ್ಲೋಗಿ ನೋಡಿಸ್ತೀನಿ. ಅಲ್ಲಿಂದ ಇಲ್ಲಿ ಏನಾಗುತ್ತೆ, ನೀರು ಓವರ್ಫ್ಲೋ ಆದಾಗ ಹಳ್ಳಿ ಒಳಗಡೆ ಹೋಗ್ಬಿಡುತ್ತೆ ಅದು ನೀರು. ಈ ಸೈಡು ಫುಲ್ ನೀರಿದೆ, ಈ ಸೈಡ್ ನೀರೇ ಇಲ್ಲ. ಯಾಕಂದರೆ ನೀರು ಅಷ್ಟು ತುಂಬಿಲ್ಲ. ಆ್ಯಕ್ಚುಲಿ ತುಂಬಿ ಇಲ್ಲಿಂದ ನೋಡಿ ಅಂದೇ ಗೊತ್ತಾ, ಅಲ್ಲಿಗೆ ನೀರು ಬಂದು ಆ್ಯಕ್ಚುಲಿ ಇಲ್ಲಿ ತುಂಬಿ ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಬಂದು ಹಳ್ಳಿಗೆ ಹೋಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಅಷ್ಟೊಂದು ನೀರು ಇಲ್ಲ ಇಲ್ಲಿ ಇವಾಗ. ಸೊ ದಾಂಡಗನಹಳ್ಳಿ ಡ್ಯಾಮ್ ಅಂದರೆ ಫಸ್ಟು ಗೂಗಲಲ್ಲಿ ಫೋಟೋ ಬರೋದೇ ಒಂದು ಬ್ರಿಡ್ಜ್ ಅದು ಬರುತ್ತೆ. ಯಾಕಂದರೆ ಫೋಟೋಗ್ರಫಿ ಸ್ಪಾಟ್ ಅಂದರೆ ಅದೊಂದೇ ಇರೋದಿಲ್ಲಿ. ಇನ್ನು ನೀವು ನೇಚರ್ ಫೋಟೋ ಮಾಡ್ಬೋದು ಅದಂತಂದರೆ ಬೇರೆ ಆ ಸೈಡೆಲ್ಲ ಇನ್ನೊಂದು ಸ್ಪಾಟ್ ಇದೆ. ಆ ಸೈಡ್ ನಾನು ನೋಡಿಸ್ದೆ ತಾನೆ ನೀರು ಹರಿಯೋದು, ಆ ಸೈಡ್ ಇನ್ನೂ ಸ್ಪಾಟ್ ಇದೆ. ಬಟ್ ಮೇನ್ ಬರೋದು ಅಂದರೆ ಈ ಬ್ರಿಡ್ಜು ಅಲ್ಲಿ ಕಾಣಿಸ್ತೈತೆ ನೋಡಿ, ಆ ಬ್ರಿಡ್ಜ್ ಹತ್ರನೇ ಹೋಗ್ತಾ ಇರೋದು. ಇದೇ ಬ್ರಿಡ್ಜುಗಳು ದಾಂಡಗನಹಳ್ಳಿ ಡ್ಯಾಮ್ ಅಂದರೆ ಫೋಟೋಗ್ರಾಫಿಗೆ ಇದೇ ಬ್ರಿಡ್ಜ್ ಫೇಮಸ್. ನೋಡಿ ವ್ಯೂ ಹಿಂಗಿದೆ. ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ಈ ಬಿಸಿಲಿಗೆ ಇಷ್ಟು ನೀರು ಇರೋದು ಹೆಚ್ಚೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ಈಗ ಕಮ್ಮಿ ಇರುತ್ತಂತ, ಬಟ್ ಇಷ್ಟಿರೋದು ಬಂದು ಓಕೆನೆ. ಬಟ್ ಬಾಯ್ಸಿಗೆಲ್ಲ ಬಂದರೆ ಒಳ್ಳೆ ಫನ್ ಇರುತ್ತೆ ಇಲ್ಲಿ. ಫ್ಯಾಮ್ಲಿನೂ ಬರ್ಬೋದು. ಆ ಸೈಡೆಲ್ಲ ಫ್ಯಾಮ್ಲಿ ಬಂದಿದ್ರು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತವ್ರೆ. ಇದೇ ಆ ಸ್ಪಾಟ್. ಸೊ ಇದು ಬಂದು ಏನೋ ಮೆಕ್ಯಾನಿಸಮ್ ಇದೆ, ಏನಂತ ಗೊತ್ತಿಲ್ಲ. ಸೊ ಈ ಮೆಕ್ಯಾನಿಸಮ್ನ ಬ್ರಿಡ್ಜ್ ಕಟ್ಟಿ ಇಲ್ಲಿಗೆ ಜನಗಳೆಲ್ಲ ಬಂದು ಫೋಟೋ ಹಿಡ್ದು ಇದನ್ನು ಫೋಟೋಗ್ರಫಿ ಮೇನ್ ಸ್ಪಾಟ್ ಮಾಡಿಬಿಟ್ಟವ್ರೆ ಈ ಬ್ರಿಡ್ಜ್ನ. ಸೊ ನೋಡಿ ಇವರು ಹೆಂಗಿದೆ, 3 ಸೈಡು ಮೌಂಟೇನು. ಆ ಲುಕ್ಕೇ ಇರೋದೇ ಇದೆ. 3 ಸೈಡ್ ಮೌಂಟೇನ್ ಇದೆ, ಮಧ್ಯದಲ್ಲಿ ನೀರು. ಅಲ್ಲೊಂದು ಫ್ಯಾಮಿಲಿ ಆರಾಮ ಊಟ ಗೀಟ ಎಲ್ಲ ಮಾಡ್ಕೊಂಬಂದು ಎಂಜಾಯ್ ಮಾಡ್ತಾರೆ. ಇಲ್ಲಿ ಇನ್ನೇನು ಮೈನಸ್ ಪಾಯಿಂಟ್ ಏನಂತಂದರೆ ಇಲ್ಲಿ ಅಂಗಡಿಗಳು ಏನೂ ಇಲ್ಲ. ಅದೊಂಥರ ಮೈನಸ್ ಪಾಯಿಂಟ್ ಇದೆ ಆ್ಯಕ್ಚುಲಿ.
ಯಾಕಂದರೆ ಇಲ್ಲಿ ಜಾಸ್ತಿ ಜನ ಬರೋಲ್ಲ ಅಂತ ಅಂದ್ಬಿಟ್ಟು ಅವರು ಏನು ಇಕ್ಕೊನಿಲ್ಲ. ಬಿಸ್ಲಿಗೆ ತಕ್ಕಂಗೆ ಒಂದು ವಾಟರ್ ಬಾಟ್ಲು, ಚಿಕ್ಕದಾಗಿ ವಾಟರ್ ಬಾಟ್ಲು, ಆಮೇಲೆ ಎಳ್ನೀರು ಅದು ಚಿಕ್ಕದಾಗಿ ಇಕ್ಕೊನವ್ರೆ ಅಷ್ಟೇ. ಸೊ ನಾನು ಹೇಳಿದ್ದು ಅದೇ ನೋಡಿ, ಇಲ್ಲಿಂದ ಒಂದು 5 ಮೀಟ್ರ್ ಗಂಟ, 3-4-5 ಮೀಟ್ರ್ ಗಂಟ ಏನು ಅಷ್ಟು ಆಳ ಇಲ್ಲ. ಸೊ ಆರಾಮ್ ಮಕ್ಕಳು ನೀವು ಆಟ ಆಡ್ಬೋದು. ಸೊ ಇದ್ರ ಮೇಲೆ ಹೋದರೆ ಆಳ ಬರುತ್ತೆ, ಸ್ವಲ್ಪ ರಿಸ್ಕ್ ಇದೆ. ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ನಿಮಗೇನೋ ಬರಬೇಕಂದ್ರೆ ವೀಕೆಂಡನ್ನು ನೀವು ಎಂಜಾಯ್ ಮಾಡಬೇಕಂದ್ರೆ, ಅಷ್ಟೊಂದು ರಶ್ ಇಲ್ದಿರೋ, ಕ್ರೌಡ್ ಇಲ್ದಿರೋ ಪ್ಲೇಸಿಗೆ ಬರಬೇಕಂದ್ರೆ ನೀವು ಆರಾಮ್ ಇಲ್ಲಿ ಬರ್ಬೋದು, ದಾಂಡೇಲಿನಲ್ಲಿ ಡ್ಯಾಮ್. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ ಒಂದು ಟೈಮು. ಸೊ ಬಟ್ ಇನ್ನೊಂದು ಟೈಮ್ ಹೇಳ್ತೀನಿ, ಸ್ವಿಮ್ಮಿಂಗ್ ಅಟ್ ಯುವರ್ ಓನ್ ರಿಸ್ಕ್ ಅಂತಲೇ ಹೇಳ್ತೀನಿ. ಬಟ್ ಓಕೆನೇ, ಬಟ್ ನೋಡ್ಕೊಂಡು ಮಾಡಬೇಕು. ಮಕ್ಕಳೆಲ್ಲ ಏನೋ ಕರ್ಕೊಂಬಂದರೆ ನೀವು ಫ್ಯಾಮ್ಲಿ ಜೊತೆ ಏನೋ ಬಂದರೆ ನೋಡ್ಕೊಬೇಕು. ಫ್ರೆಂಡ್ಸ್ ಏನೋ ಬಂದರೆ ಒಂದು ಸ್ವಲ್ಪ ದೂರ ಹೋಗ್ದಿರ ನೀವು ಬೇರೆಯವ್ರನ್ನ ನೋಡ್ಕೊಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಏನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.